ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಿವೈಸ್ಡ್ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ ಇಯರ್ PUC ಎಕ್ಸಾಮ್ 2 ಅಂತ 8ನೇ ತಾರೀಕು ಅಂದರೆ ನಿನ್ನೆ ದಿನ ನಿಮ್ಮ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಹೊಸದಾಗಿ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ರೀಸನ್ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾಕಂದರೆ ರಿಸಲ್ಟ್ ಸ್ವಲ್ಪ ತಡವಾಗಿ ಬಿಟ್ಟರಲ್ವ. 4 ದಿನ 7ನೇ ತಾರೀಕು 5ನೇ ತಾರೀಕು ಅಂದರು, ಫಸ್ಟು 7 ಆಯಿತು, 8 ಆಯಿತು, 9ಕ್ಕೆ ಬಿಟ್ಟರಲ್ವ. ಹಾಗಾಗಿ ನಿಮ್ಮ ಎಕ್ಸಾಮನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಬಿಟ್ಟು 30/4 ಅಂದರೆ ಈ ತಿಂಗಳ ಕೊನೆಯ ದಿನ ಅಂದರೆ 30/4/2026 ನಿಮಗೆಲ್ಲರಿಗೂ ಕೂಡ ನಿಮ್ಮ ಸೆಕೆಂಡ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್ 2 ಪ್ರಾರಂಭ ಆಗುತ್ತೆ. ದಿಸ್ ಈಸ್ ದ ಫೈನಲ್ ಆ್ಯಂಡ್ ರಿವೈಸ್ಡ್ ಟೈಮ್ ಟೇಬಲ್ ಅಂತ ಕರಿತೀವಿ. ತಾವುಗಳು ನೋಡಬೇಕು, ರಿವೈಸ್ಡ್ ಟೈಮ್ ಟೇಬಲ್ ಅಂತ ಇದೆ, ಅರ್ಥ ಆಗುತ್ತಲ್ವಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಳೆಯ ಯಾವುದಾದ್ರೂ ಟೈಮ್ ಟೇಬಲ್ ನಿಮ್ಮ ಬಳಿ ಇದ್ದರೆ ಎಲ್ಲ ತೆಗೆದಾಕ್ಬಿಟ್ಟು 30ನೇ ತಾರೀಕಿನಿಂದ ನಿಮಗೆ ಎಕ್ಸಾಮ್ಗಳು, ಯಾವ ಪರೀಕ್ಷೆಗಳನ್ನು ತಾವುಗಳು ಬರಿತಾ ಇದ್ದೀರೋ ಆ ಒಂದು ಡೇಟನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಬನ್ನಿ, ಈಗ 34 ಈ ಡೇಟ್ಗಿಂತ ಮುಂಚೆ 4 ದಿನ ಮುಂಚೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಕನ್ನಡ ಇರುವಂಥದ್ದು 30 ಏಪ್ರಿಲ್ 2026 ಇದೇ ತಿಂಗಳ 30ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಕನ್ನಡ ಹಾಗೂ ಅರೇಬಿಕ್ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ನಡೆಯುತ್ತೆ. 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಬನ್ನಿ, ಈಗ ಫ್ರೈಡೇ ಹಾಲಿಡೇ ಅಂತ ಕೊಟ್ಟಿದ್ದಾರೆ, ಆಯಿತಾ. ಯಾವುದು? ಮೇ ಅಲ್ವಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 2ನೇ ತಾರೀಕು, ಮೇ 2ಕ್ಕೆ ನಿಮಗೆಲ್ಲರಿಗೂ ಕೂಡ ಆಪ್ಷನಲ್ ಕನ್ನಡ ಇರುತ್ತೆ ಎಕ್ಸಾಮ್. ಲಾಜಿಕ್, ಅಕೌಂಟೆನ್ಸಿ, ಕೆಮಿಸ್ಟ್ರಿ, ಕ್ಲಿಯರ್. ರಸಾಯನಶಾಸ್ತ್ರ ಅಂತ ಸೈನ್ಸ್ನವರು ಅಕೌಂಟ್ಸ್ ಕೆಮಿಸ್ಟ್ರಿ ಬರೀತಾರೆ, ಕಾಮರ್ಸ್ನವರು ನಮ್ಮ ಹುಡುಗರು ಅಕೌಂಟೆನ್ಸಿ ಬರೀತಾರೆ, ಆಪ್ಷನಲ್ ಕನ್ನಡ ನಮ್ಮ ಆರ್ಟ್ಸ್ ಮಕ್ಕಳು ಬರೀತಾರೆ. ಬನ್ನಿ, ಈಗ ನೋಡಿ, ಯಾವುದು 3ನೇ ತಾರೀಕು ಮತ್ತೆ ನಿಮಗೆ ಸಂಡೇ ರಜಾ ಕೊಟ್ಬಿಟ್ಟಿದ್ದಾರೆ. ಭಾಳ ಒಳ್ಳೆಯದಾಯಿತು ರಜಾ ಕೊಟ್ಟಿದೆ, ಯಾಕಂದರೆ 4ನೇ ತಾರೀಕು ಮೇ 4ಕ್ಕೆ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇದೆ. 100% ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ತಗೊಂತೀರೋ ನನ್ನ ಮಕ್ಕಳೇ, ನಾನು ಅಪ್ಲೋಡ್ ಮಾಡಿರುವಂತಹ ಯಾರೆಲ್ಲ ಎಕ್ಸಾಮನ್ನು ತಗೊಂತಾಯಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೇನು ಬೇಕು ಲಿಂಕ್ ಎಲ್ಲ ಕಳಿಸ್ಕೊಟ್ಬಿಡ್ತೀನಿ. ದಟ್ ಈಸ್ ಎನಫ್ ಟು ಸ್ಕೋರ್ ಮೋರ್ ದ್ಯಾನ್ 75. 80ಕ್ಕೆ 75+ ಬಂದೇ ಬರುತ್ತೆ. ಆ ರೀತಿಯಾಗಿ ಹ್ಯಾಂಡ್ ರೈಟಿಂಗ್ ಮಾಡಿ ಬರಿಬೇಕಾಗತ್ತೆ. 5ನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತು 5 ಏನಿದೆ, ಮೇ 5ಗೆ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ, ಫಿಸಿಕ್ಸ್ ಇದೆ, ಎಜುಕೇಷನ್ ಇದೆ. ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ ಅಂತ, ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಹೌದಲ್ವಾ. ನೆಕ್ಸ್ಟು 6ನೇ ತಾರೀಕು ಗ್ಯಾಪ್ ಇಲ್ಲ, ಡೈರೆಕ್ಟಾಗಿ ಬಯೋ ಎಕ್ಸಾಮ್ ಇದೆ ಹಾಗೂ ಎಕನಾಮಿಕ್ಸ್ ಎಕ್ಸಾಮ್ ಇರುತ್ತೆ. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ ನಮ್ಮ ಆರ್ಟ್ಸ್ ಮಕ್ಕಳು ಹಾಗೂ ಕಾಮರ್ಸ್ ಮಕ್ಕಳು ಬರೆಯುವಂತಹ ಪರೀಕ್ಷೆ ಆಗಿರುತ್ತೆ. 7ನೇ ತಾರೀಕು ನೋಡ್ಬೋದು, ಮುಂದಿನ ತಿಂಗಳು 7ನೇ ತಾರೀಕು ಹಿಸ್ಟ್ರಿ ಅಂದರೆ ಇತಿಹಾಸ, ಮ್ಯಾಥಮೆಟಿಕ್ಸ್ ಗಣಿತ ಹಾಗೂ ಹೋಮ್ ಸೈನ್ಸ್ ಎಕ್ಸಾಮ್ ಇರುತ್ತೆ. ಹಾಗೂ 8ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್, ಎಲೆಕ್ಟ್ರಾನಿಕ್ಸ್ ಎಕ್ಸಾಮ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇರುತ್ತೆ ಮಕ್ಕಳೇ, ಅರ್ಥ ಆಯ್ತಾ. ನೆಕ್ಸ್ಟ್ ಮಂತು. ನೆಕ್ಸ್ಟು 9ನೇ ತಾರೀಕು ಹಿಂದಿ ಎಕ್ಸಾಮ್ ಕೂಡ ಇರುತ್ತೆ. ನೆಕ್ಸ್ಟು 10/5 ಅಲ್ಲಿ ಒಂದು ದಿನ ರಜಾ, ಸಂಡೇ. ನಂತರದಲ್ಲಿ ಸೋಷಿಯಾಲಜಿ ಎಕ್ಸಾಮ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಇದೆ. ಬನ್ನಿ, 12ನೇ ತಾರೀಕು ಜಿಯೋಗ್ರಫಿ, ಸೈಕಾಲಜಿ, ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ, ಆಯಿತಾ, ಜಿಯಾಲಜಿ ಹಾಗೂ ಬೇಸಿಕ್ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮಂತ್ 13ನೇ ತಾರೀಕು ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಎಕ್ಸಾಮ್ ಇರುತ್ತೆ 13ಕ್ಕೆ. ನೆಕ್ಸ್ಟ್ ಮಂತು 13 ಅದೇ ದಿನ ಮಧ್ಯಾಹ್ನ ಈ ಎಲ್ಲ ಪರೀಕ್ಷೆಗಳು ಕಾಣ್ತಾ ಇದ್ದಾವಲ್ಲ, ಇವೆಲ್ಲ ಇರ್ತವೆ. ಎಲ್ಲ ಪರೀಕ್ಷೆಗಳು ಬೆಳಗ್ಗೆ ಇರುತ್ತೆ. ನೋಡಿ ಸರ್, ಓವರಾಲ್ ಎಲ್ಲ ಪರೀಕ್ಷೆ ಬರೀತಿರೋ ಎಲ್ಲವೂ ಕೂಡ ಬೆಳಗ್ಗೆನೇ ನಡೆಯೋದು 10 to 1, ಆಯಿತಾ. ಇದೊಂದೇ ಎಕ್ಸಾಮ್ ಯಾವುದು ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ನಿಮಗೆ ಸಂಬಂಧ ಇರಲ್ಲ 99.9 ಮಕ್ಕಳಿಗೆ, ಬೇರೆಯವರಿಗೆ ಇದು, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ರೆಫರ್ ದಿಸ್ ಟೈಮ್ ಟೇಬಲ್, ಆಯಿತಾ. ಇದು ರಿವೈಸ್ಡ್ ಟೈಮ್ ಟೇಬಲ್, ಹಾಗಾಗಿ ಧನ್ಯವಾದಗಳು. ತಮಗೆ ನಾನು ಈಗಾಗಲೇ ಡೇಟ್ ಕೂಡ ತೋರಿಸಿದ್ದೇನೆ. ನಾನು ಹಳೆಯ ಟೈಮ್ ಟೇಬಲ್ಲು ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟಾಕಿ. ನಾವು ಕೂಡ ವೀಡಿಯೋಸ್ಗಳನ್ನು ಮಾಡಿದ್ವಿ, ಯಾಕೆಂದರೆ ಯಾವ ರೀತಿಯಾಗಿ ರಿಲೀಸ್ ಮಾಡ್ತಾರೋ ಆ ರೀತಿಯಾಗಿ ಅವತ್ತಿನ ದಿನ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.